ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ಮಿನಿ ವ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಸಂಡೇ ನಾನೆಲ್ಲ ಏನು ಮಾಡಿದೆ ಅಂತ ಅಂದರೆ, ಆ್ಯಕ್ಚುಲಿ ಊರಿಂದ ಬಂದಿದ್ದು ಸ್ಯಾಟರ್ಡೇ ಈವ್ನಿಂಗ್ ನಾನು ಊರಿಂದ ಬಂದಿರೋದು ಬೆಂಗಳೂರಿಗೆ. ಸೊ ತುಂಬಾ ಬೋರ್ ಆಗ್ತಿತ್ತು. ಸಂಡೇ ಮಾರ್ನಿಂಗು ತಿಂಡಿ ಅಷ್ಟು ಮಾಡಿದ್ದೆ, ಅದು ಬಿಟ್ಟರೆ ಬೇರೆ ಏನೂ ಮಾಡಿರಲಿಲ್ಲ. ಅಪ್ಪ ಬೇರೆ ಊರಿಗೆ ಹೋದರು, ಸೊ ನಾವು ಅಷ್ಟೇ ಆದ್ವಲ್ಲ. ಸೊ ತುಂಬ ಬೋರ್ ಆಗ್ತಿತ್ತು. ಸೊ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಏನೂ ಮಾಡಿಲ್ಲ ಕೆಲಸನ. ಸೊ ಬಟ್ಟೆ ತೊಳೆಯೋದಿತ್ತು, ಸ್ವಲ್ಪ ಬಟ್ಟೆ ತೊಳೆದೆ ಅಷ್ಟೇ. ಆಮೇಲೆ ಸಾಯಂಕಾಲ ಇವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ಲ, ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಹೋಗ್ತಿದ್ವಿ. ಇಲ್ಲಿ ಟೆಂಪಲ್ಲು ಇಲ್ಲೇ ನಿಯರ್ ಬೈ ಇದೆ. ಸೊ ಆ ಟೆಂಪಲ್ಗೆ ಹೋಗಿ ಬರೋಣ ಅಂತ, ನಮ್ಮನೆ ಹತ್ರ ತುಂಬಾ ಟೆಂಪಲ್ಸ್ ಇದೆ. ಸೊ ಅಲ್ಲೇ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ಸೊ ನಾವು ಹೋಗ್ತಿರೋದು ಬಂದು ಕಾಶೀಶ್ವರ ದೇವಸ್ಥಾನ ಇದೆ. ಸಂಕ್ರಾಂತಿ ಇತ್ತಲ್ಲ, ಸೊ ಸಂಕ್ರಾಂತಿ ಇದೆಲ್ಲ ಡೆಕೋರೇಷನ್ ಎಲ್ಲ ಸಂಕ್ರಾಂತಿಗೆ ಮಾಡಿರೋದು. ಸೊ ಫ್ಲವರ್ ಡೆಕೋರೇಷನ್ ಇನ್ನೂ ಕೂಡ ಹಂಗೆ ಇದೆ. ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಮಾತ್ರ, ಆ್ಯಂಡ್ ಪೂಜೆ ಕೂಡ ಚೆನ್ನಾಗಿತ್ತು. ಹೋಗಿ ದೇವ್ರ ದರ್ಶನ ಪಡ್ಕೊಂಡ್ವಿ. ಸೊ ದೇವ್ರ ದರ್ಶನ ಪಡ್ಕೊಂಡ್ವಿ, ಏನೋ ಒಂಥರ ಸಮಾಧಾನ ಅನ್ನಿಸ್ತು. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ತೀರ್ಥ ಎಲ್ಲ ತೊಗೊಂಡು ಬಂದ್ವಿ. ಸೊ ಇಲ್ಲಿ ಏನಂದರೆ, ಈ ದೇವಸ್ಥಾನದಲ್ಲಿ ಇಲ್ಲಿ ಈಶ್ವರ ಇದೆ. ಈಶ್ವರ ಮತ್ತು ಈಶ್ವರಕ್ಕೆ ನಾವು ಈ ಥರ ನೀರು ಎರಿತೀವಿ. ಸೊ ನೀರು ಎರಿಯೋದ್ರಿಂದ ಏನೋ ಇಲ್ಲೊಂಥರ ನಂಬಿಕೆ ಏನಂದರೆ, ನಾವು ಮನಸ್ಸಿನಲ್ಲಿ ಏನಾದರೂ ಬೇಡ್ಕೊಂಡು ಈ ಥರ ಈಶ್ವರನ ಮೇಲೆ ನೀರು ಎರೆದ್ರೆ ಅದು ಆಗುತ್ತೆ ಅಂತ ನಂಬಿಕೆ. ಸೊ ನಾವು ಲಾಸ್ಟ್ ಟೈಮ್ ಕೂಡ ಹೋದಾಗ ಮಾಡಿದ್ವಿ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನಿಸ್ತು ನಮಗೆ. ಸೊ ನಾವು ಪ್ರತಿ ಸಲವೂ ಈ ಥರ ಮಾಡ್ತೀವಿ. ಸೊ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ಈ ಥರ ಮನಸ್ಸಿನಲ್ಲಿ ಏನಾದರೂ ಒಳ್ಳೆಯದನ್ನು ಅಂದ್ಕೊಂಡು ಈ ಥರ ನೀರು ಎರೆದ್ರೆ ಪಕ್ಕ ನಿಮ್ಗೆ ಆಗೇ ಆಗುತ್ತೆ. ಒಳ್ಳೆ ಮನಸ್ಸಿಂದ ಬೇಡ್ಕೊಳ್ಳಿ, ನಿಜವಾಗ್ಲೂ ಆಗುತ್ತೆ. ನನಗೆ 2 ಟೈಮ್ಸ್ ಆಗಿದೆ. ಸೊ ನಾವು ಪ್ರತಿ ಸಲ ಹೋದಾಗಲೂ ಏನಾದರೂ ಒಂದು ಅಂದ್ಕೊಂಡು, ಒಳ್ಳೆಯದನ್ನು ಅಂದ್ಕೊಂಡು ಈ ಥರ ನೀರು ಎರಿತೀವಿ. ಅದೇನೋ ಒಂದು ನಮಗೆ ನಮ್ಮ ಮನಸ್ಸಿಗೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ನಾವು ಮಾಡ್ತೀವಲ್ಲ, ಸೊ ಅದು ಹಾಗೆ ಆಗುತ್ತೆ. ಸೊ ದೇವಸ್ಥಾನದಿಂದ ವಾಪಸ್ ಬಂದ್ವಿ. ಬಂದಮೇಲೆ ನನ್ನ ಮಗ ಹೊರಗಡೆಯಿಂದ ಒಳಗಡೆ ಬಂದರೆ ಸಾಕು, ಒಳಗೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವ್ರ ಅಪ್ಪ ಜೊತೆ ರಿಮೋಟ್ ಕಾರಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ. ಆ್ಯಂಡ್ ನಾನು ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ ಅಲ್ಲ ತಿನ್ನೋಕ್ಕೆ. ಸೊ ಸ್ವಲ್ಪ ಹಸಿವಾಗಿತ್ತು ಬೆಳಗ್ಗೆಯಿಂದ. ಆ್ಯಕ್ಚುಲಿ ಹೊರಗಡೆಯಿಂದ ತಂದು ತಿನ್ನೋಕ್ಕೂ ಮನಸ್ಸಾಗಿಲ್ಲ, ಇವನ್ ಏನು ಮಾಡ್ಕೊಂಡು ತಿನ್ನೋಕ್ಕೂ ಮನಸ್ಸಾಗಿರಲಿಲ್ಲ. ಸೊ ಏನೂ ಮಾಡಿರಲಿಲ್ಲ. ಈವ್ನಿಂಗ್ ಸ್ವಲ್ಪ ಹೊರಗೆ ಹೋಗಿ ಬಂದ್ವಲ್ಲ, ಏನೋ ಒಂಥರ ರಿಫ್ರೆಶ್ಮೆಂಟ್ ಆಯಿತು. ಸೊ ನಾನು ಹಂಗಿದ್ರೆ ಅಡುಗೆ ಮಾಡ್ತೀನಿ, ನೀವು ಭುವನ್ನ ನೋಡ್ಕೊಳ್ಳಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿಬಿಟ್ಟೆ. ಸೊ ಅವರು ರಿಮೋಟ್ ಕಾರ್ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು ಇಬ್ಬರೂ. ಸೊ ನಾನು ಚಪಾತಿ ಮತ್ತು ಅವರೆಕಾಳು ಪಲ್ಯ ಆ್ಯಂಡ್ ಸಾಂಬಾರನ್ನ ಮಾಡಿದೆ. ಮೂಡಿರಲಿಲ್ಲ ಆ್ಯಕ್ಚುಲಿ ಇವಾಗಲೂ ಮಾಡೋಕ್ಕೆ, ಬಟ್ ಹಸಿವು ಕೇಳಬೇಕಲ್ಲ. ಹೊರಗಡೆ ತಂದು ತಿಂದರೆ ಏನೋ, ನಮ್ಮ ಭುವನ್ಗೆ ನಾವು ಇನ್ನೂ ಹೊರಗಡೆದೇನೂ ತಿನ್ನಿಸಲ್ಲ ಅಷ್ಟೊಂದಾಗಿ. ತಿಂತಾನೆ, ಅವನು ತಿನ್ನಿಸಿದ್ರೆ. ಬಟ್ ರಾತ್ರಿ ಎಲ್ಲ ಎದ್ದಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಅವ್ನಿಗೇನೂ ತಿನ್ಸಕ್ಕೆ ಹೋಗಲ್ಲ ಹೊರಗಡೆದ್ದು. ಮನೇಲಿ ಮಾಡಿರೋ ಫುಡ್ಡೇ ಬೆಸ್ಟ್ ಅಲ್ಲ, ಹೊರಗಡೆದ್ದು ಇಷ್ಟ ಆಗಲ್ಲ ಅಷ್ಟೊಂದು. ನಾನು ಹೆಂಗೋ ಅವಸರ ಅಂದರೆ ಅರ್ಜೆಂಟಲ್ಲಿ ಮೂಡಿರಲಿಲ್ಲ, ಏನೋ ಮೂಡಿಲ್ದೇ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡಿದೆ. ಸೊ ಸಾಂಬಾರು ಮಾಡ್ತಿದ್ದೆ. ನಾನು ಮೊದಲೆಲ್ಲ ಅಡುಗೆನೇ ಬೇಗನೆ ಮಾಡಿಬಿಡ್ತಿದ್ದೆ. ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಚಪಾತಿ, ಸಾಂಬಾರು, ಪಲ್ಯ, ರೈಸು ಎಲ್ಲನೂ ಮಾಡ್ತಿದ್ದೆ. ಬಟ್ ಇವಾಗ ನಮ್ಮ ಭುವನ್ ಹುಟ್ಟಿ ಆದಮೇಲೆ ನನಗೆ ಅಡುಗೆ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ. ಇವನ್ ನಾನು 2 hours ತೊಗೊತೀನಿ ಸೇಮ್ ಅಡುಗೆನ. ಭುವನ್ ಹುಟ್ಟೋಕ್ಕಿಂತ ಮುಂಚೆ ಅರ್ಧ ಗಂಟೆಲಿ ಮಾಡಿ ಮುಗಿಸ್ತಿದ್ದೆ. ಬಟ್ ಇವಾಗ ಆ ಥರ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಅವ್ನು ತುಂಬ ಕಾಡ್ತಾನೆ. ನಾನು ಕಿಚನ್ಗೆ ಬಂದರೆ ಸಾಕು, ಅವನು ಸ್ಟವ್ ಹತ್ರ ಕೂತ್ಕೋತೀನಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರಪ್ಪ ಹೊರಗಡೆ ಆಟ ಆಡಿಸ್ತಿದ್ರು ಕೂಡ ಅವ್ನು ಆಟ ಆಡಲ್ಲ. ನಾನು ಹೊರಗಡೆನೇ ನಾನು ಕಿಚನ್ಗೆ ಹೋಗ್ತೀನಿ, ಕಿಚನಲ್ಲಿ ಏನಾದರೂ ಕಿತ್ತಾಕಬೇಕು, ಹಿಟ್ಟು ಚೆಲ್ಲೋದು, ಅದೇನೇನೋ ಕಿತ್ತಾಪತಿ ಮಾಡ್ತಿರ್ತಾನೆ ಹಂಗೆ. ಅವನು ಊರಲ್ಲೆಲ್ಲ ಎಲ್ಲ ಮನೆ ಹತ್ರ ತಿರುಗಾಡಿ ಎಲ್ಲರ ಹತ್ರ ಅಡ್ಡಾಡಿ ಬಂದನಲ್ಲ. ಸೊ ಇಲ್ಲಿ ಬಂದ ತಕ್ಷಣ ಸಡನ್ನಾಗಿ ಇಲ್ಲಿ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಸೊ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಮಾಡಿದ್ದ. ಅದಕ್ಕೆ ಬೆಳಗ್ಗಿಂದ ಏನೂ ಮಾಡಿಲ್ಲ, ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ದೆ. ಬಟ್ ಈವ್ನಿಂಗ್ ಕೂಡ ಅವನು ಅಷ್ಟೇ, ಹೊರಗಡೆ ಹೋಗಿ ಬಂದ್ರೂ ಸುಮ್ಮನೆ ಇರ್ತಿರ್ಲಿಲ್ಲ. ನಮಗೂ ಏನೋ ಒಂಥರ ಬೇಜಾರು. ಅವನಂತೂ ತುಂಬಾ ಕಿರಿಕಿರಿ ಮಾಡ್ದ. ನನಗೂ ಸ್ವಲ್ಪ ಕಣ್ಣಲ್ಲೇ ನೀರು ಬಂದಿತ್ತು. ಇಷ್ಟು ದಿನ ಅಮ್ಮ ಮನೇಲಿದ್ದು ಇವಾಗ ಸಡನ್ನಾಗಿ ಬೆಂಗಳೂರು, ಅದು ಅಲ್ಲಿ ಅಷ್ಟೊಂದು ಜನ, ಅಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಊರಲ್ಲಿ ಅಮ್ಮ ಮನೇಲಿ. ಸೊ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಎಲ್ಲರ ಜೊತೆ ಮಿಂಗಲ್ ಆಗಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ 15 days ನಾನು ಹೋಗಿದ್ದು. ಸೊ ಎಲ್ಲ ಇದ್ದು ವಾಪಸ್ ಇಲ್ಲಿ ಬಂದು ಒಬ್ಬಳೇ ಇರೋದಂದರೆ ತುಂಬಾ ಕಷ್ಟ ಆಗುತ್ತೆ. ಯಾರೆಲ್ಲ ನಿಮ್ಮ ಊರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀರಲ್ಲ ಅವ್ರಿಗೆ ಈ ಅನುಭವ ಗೊತ್ತಾಗುತ್ತೆ.
ಸೊ ಯಾರೆಲ್ಲ ಇದೇ ಥರ ಫೀಲ್ ಆಗಿದೆ ಅವರು ಕಮೆಂಟ್ ಮಾಡಿ ಆ್ಯಂಡ್ ನನಗೂ ತಿಳಿಸ್ಕೊಡಿ ನೀವು ಏನು ಮಾಡಿ ನಿಮ್ಮ ಬೇಜಾರನ್ನ ಹೋಗಿಸ್ಕೊತಿದ್ದೀರಿ ಅಂತ. ಸೊ ನಾನು ಆ ಥರ ಮಾಡಿ ನನ್ನ ಬೇಜಾರನ್ನ ಹೋಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇವನ್ ನಾನು ಒಬ್ಬಳೇ ಹೊರಗಡೆ ಹೋಗೋಕ್ಕಂದ್ರೆ ಬೇಜಾರು. ನನ್ನ ಹಸ್ಬೆಂಡು ನಾಳೆ ಆಫೀಸ್ಗೆ ಹೋಗಿಬಿಡ್ತಾರಲ್ಲ, ಸೊ ನಾಳೆಯಿಂದ ಮತ್ತೆ ಒಬ್ಬಳೇ ಆಗ್ತೀನಿ. ಸೊ ಇಲ್ಲಿ ಹೊರಗಡೆ ಹೋಗ್ಬೋದು ಬೆಂಗಳೂರಲ್ಲಿ, ಬಟ್ ಒಬ್ಬೊಬ್ಬರೇ ಅಡ್ಡಾಡೋಕ್ಕೂ ಮನ್ಸು ಬರೋಲ್ಲ. ಇವನ್ ಮನೇಲಿರೋಕ್ಕೂ ಮನ್ಸು ಬರೋಲ್ಲ, ಈ ಕಡೆ ಊರಿಗೆ ಹೋಗೋಕ್ಕೂ ಆಗಲ್ಲ. ಸೊ ಈ ಥರ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಂಡಿರ್ತೀವಲ್ಲ, ಅದೊಂಥರ ಏನೋ ತುಂಬ ಬೇಜಾರು ಕೊಡುತ್ತೆ ಎಲ್ಲರಿಗೂ. ಸೊ ಯಾರೆಲ್ಲ ಇದೇ ಫೀಲಿಂಗಲ್ಲಿದ್ದೀರಾ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಏನು ಮಾಡಿ ಈ ಪ್ರಾಬ್ಲಮ್ಮಿಂದ ರಿಸಾಲ್ವ್ ಆಗಿದ್ದೀರಾ, ಸೊ ನನಗೂ ಹೇಳ್ಕೊಡಿ. ಆ್ಯಂಡ್ ಹೆಂಗೋ ಏನೇನೋ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿದೆ. ಸೊ ಆಮೇಲೆ ನಾನು, ನನ್ನ ಹಸ್ಬೆಂಡು, ನನ್ನ ಭುವನು 3 ಜನ ಕೂತ್ಕೊಂಡು ಊಟ ಮಾಡಿ ಏನೋ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿದ್ವಿ ವಾಕಿಂಗ್ ಕೆಳಗಡೆನೇ ಹೋಗಿದ್ವಿ, ವಾಕಿಂಗ್ ಮಾಡಿದ್ವಿ. ಆಮೇಲೆ ನಾವು ಆ್ಯಕ್ಚುಲಿ 9 ಅನ್ನೋಷ್ಟೊತ್ತಿಗೆ ಊಟ ಎಲ್ಲ ಮುಗಿದ್ಬಿಟ್ಟಿತ್ತು. ಬಟ್ ಇನ್ನೂ 1 ಅವರ್ ಇತ್ತಲ್ಲ, 10ಗೆ ಮಲಗೋದು ನಮ್ಮ ಭುವನು. ಸೊ ಇನ್ನೂ 1 ಅವರ್ ಇತ್ತಲ್ಲ, ಸೊ ಹೊರಗಡೆ ಹೋಗೋಣ ಒಂದು ಅರ್ಧ ಗಂಟೆ ವಾಕಿಂಗ್ ಅಂತ ಹೋದ್ವಿ. ಅರ್ಧ ಗಂಟೆ ವಾಕಿಂಗ್ ಮಾಡಿ ಮತ್ತೆ ವಾಪಸ್ ಬಂದು ಇನ್ನೂ ಅರ್ಧ ಗಂಟೆ ಇತ್ತಲ್ಲ 10ಗೆ. ಸೊ ಅವನಿಗೆ ಸ್ವಲ್ಪ ರಿಮೋಟ್ ಕಾರಿಂದ ಆಟ ಆಡಿಸಿ ಆಮೇಲೆ ಮಲಗಿಸಿದ್ವಿ. ಸೊ ಮಲ್ಕೊಂಡ. ನನಗೇನಕ್ಕೂ ಗೊತ್ತಿಲ್ಲ, ಒಂದು ಕಡೆಯಿಂದ ಎಡಗಡೆ ಅಂದರೆ ಲೆಫ್ಟ್ ಸೈಡಲ್ಲಿ ನೆಕ್ಕು ಮತ್ತು ಹ್ಯಾಂಡು ಫುಲ್ ಪೇನ್ ಆಗ್ತಿತ್ತು. ಏನಕ್ಕಂತ ಗೊತ್ತಿಲ್ಲ. 2 ಡೇಸಿಂದ ಪೇನ್ ಇದೆ, ಇನ್ನೂ ಕಡಿಮೆ ಆಗ್ತಿಲ್ಲ. ನಿದ್ದೆ ಕೂಡ ಬರ್ತಿಲ್ಲ, ಈ ಕಡೆ ಮೊಬೈಲ್ ಕೂಡ ನೋಡೋಕ್ಕಾಗ್ತಿಲ್ಲ. ಆ ಥರ ಆಗಿತ್ತು. ಏನೋ ನಂದು ತುಂಬ ವರ್ಸ್ಟ್ ಡೇ ಅಂತಲೇ ಹೇಳ್ಬೋದು ಇವತ್ತು. ಸೊ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತಲ್ಲ, ಸಡನ್ನಾಗಿ ಬಂದು ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ತಿದ್ಕೊಳ್ತೀನಿ. ಆ್ಯಂಡ್ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಲ್ಲ ಚಾನಲ್ಲು, ನನಗಿನ್ನೂ ಅಷ್ಟೊಂದು ಏನೂ ಗೊತ್ತಿಲ್ಲ ಯೂಟ್ಯೂಬಲ್ಲಿ, ಬಟ್ ಏನೋ ಮಾಡಬೇಕಂತ ಇಂಟ್ರೆಸ್ಟ್ ಬಂತು, ಸೊ ಮಾಡ್ತಿದ್ದೀನಿ. ಸೊ ಚಾನಲಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸೊ ಹೇಳ್ಕೊಡಿ, ನಾನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಅನಿಸಿಕೆನ ನನ್ನ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಯಾರಿಗಾದರೂ ಉತ್ತರ ಕರ್ನಾಟಕ ಸ್ಟೈಲ್ ಅವರೆಕಾಳು ಪಲ್ಯ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಸೊ ನಾನು ಹೇಳ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.